ರಾಜಕೀಯ ಪಕ್ಷಗಳು ನಾಟಕ ಆಡ್ತಾ ಇದ್ದಾರೆ. ಅದು BJP ಇರ್ಬೋದು, JDS ಇರ್ಬೋದು, ಅಥವಾ ಇವತ್ತಿನ ಕಾಂಗ್ರೆಸ್ ಇರ್ಬೋದು. ನೋಡಿ, ಒಂದು ಜನ ಚಳುವಳಿ ನಡೀತಾ ಇದೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆಳೋ ಪಕ್ಷ ಬಿಡಿ, ವಿರೋಧ ಪಕ್ಷ ಇಟ್ಕೊಳ್ಳಿ, ಇನ್ನೊಂದು ಪಕ್ಷ ಇಟ್ಕೊಳ್ಳಿ, ಈ ದೇಶದ ರಾಜ್ಯದ ಯಾವ ಪಕ್ಷದ ನಾಯಕನು ಜನರ ಪರವಾಗಿ ಮಾತಾಡ್ತಾ ಇಲ್ಲ. ಅಂದರೆ 3 ಜನನು ಕಳ್ಳರೇನ ನೀವು? ಎಲ್ಲರೂ ಮಾಡೋದು ಕಳ್ತನನೇನಾ? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ? ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನು ಗೊತ್ತು ಅನ್ನೋ ಕಾರಣಕ್ಕೆ. ಈ ಹೋರಾಟ ನಡಿಬೇಕಾದ್ರೆ ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ವಿ. 25ರ ತನಕ ಚಳುವಳಿ ನಡೀತಾ ಇದೆ. ಇದಕ್ಕೆ ಹಿಂದೆ ಮಾತು ಕೊಟ್ಟಿದ್ರು, ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ. 4ನೇ ತಾರೀಕು ಭೇಟಿ ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟು 25ನೇ ತಾರೀಕು ಎಲ್ಲರನ್ನ ಅರೆಸ್ಟ್ ಮಾಡಿದ್ರೆ 26ನೇ ತಾರೀಕು ನಾನು ಹೋಗಿ ನಿಂತ್ಕೊಳ್ತೀನಿ. ನಾನು ಅಂದರೆ ನಾನು ರೈತ ಅಲ್ಲ, ಚಳುವಳಿಗಾರ ಅಲ್ಲ, ಆದರೆ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ. ನಮ್ಮ ರೈತರಿಗೆ, ನಮ್ಮ ಚಳುವಳಿಗೆ ಅನ್ಯಾಯ ನಡೀತಿದ್ರೆ ನಾವು ನಟರು, ಕಲಾವಿದರು, ಸಾಹಿತಿಗಳು ಏನು ಮಾಡ್ತಾ ಇದ್ದೀವಿ? ಹಂಗಾಗಲ್ಲ ಸಿದ್ದರಾಮಯ್ಯನವರೇ, ನೀವಿಬ್ರು ಕೂತ್ಕೊಂಡು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಹೋದರೆ ಒಳಗೆ ಬಿಡೋಕ್ಕಾಗಲ್ಲ, ನಿನ್ನೆ ಅರೆಸ್ಟ್ ಮಾಡ್ತೀನಿ ಅಂದರು. ಮಾಡಿ ಅರೆಸ್ಟು ಅಂದೆ. ಕೊನೆಗೂ ಒತ್ತಾಯ ಮಾಡಿ ಒಳಗೆ ಹೋದ್ಮೇಲೆ ಇಲ್ಲ, ನಾನು ಒಂದು 10 ದಿನದ ಟೈಮು ಮಾತಾಡ್ತೀನಿ. ಒಂದು ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟರು, 26ನೇ ತಾರೀಕು, 4ನೇ ತಾರೀಕು. 4ನೇ ತಾರೀಕಿಗೆ ಅಷ್ಟೊತ್ತಿಗೆ ಇಡೀ ಭಾರತದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ನೀವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ, ಆದರೆ ಕರ್ನಾಟಕದ ರೈತ ಸಂಘ ಇರ್ಬೋದು, ದಲಿತ ಸಂಘ ಇರ್ಬೋದು, ಕಾರ್ಮಿಕ ಸಂಘ ಇರ್ಬೋದು, ಇಲ್ಲಿಯ ಸಾಹಿತಿಗಳಿರ್ಬೋದು, ಇಲ್ಲಿಯ ಎನ್ವೈರ್ಮೆಂಟಲಿಸ್ಟ್ ಇರ್ಬೋದು, ದೇವನೂರು ದೇವ ಇರ್ಬೋದು, ಅಥವಾ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಚಳುವಳಿಯನ್ನು ಮಾಡಿರುವ ಬೇರೆ ಬೇರೆ ರಾಜ್ಯದ ರೈತ ಸಂಘಗಳಿರ್ಬೋದು, ಮೇಧಾ ಪಾಟ್ಕರ್ ಅಂತವ್ರು ಇರ್ಬೋದು, ಇವರು ಎಲ್ಲರೂ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರು ಅದೇನು ಅಹಂಕಾರ, ಅದೇನು ಹಠ ನಿಮ್ಮದು? ಏನು ಹಠ ನಿಮ್ಮದು? ಅದಕ್ಕೆ ನಾನು ದಿಲ್ಲಿಗೆ ಹೋದರೆ, ದಿಲ್ಲಿನಲ್ಲಿ ಒಂದು ರಾಷ್ಟ್ರ ಸರ್ಕಾರ ಇದೆ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಪಾರ್ಲಿಮೆಂಟರಿ ಕಮಿಟಿ ಅಂತ ಮಾಡ್ತಾರೆ. ಆ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆ ನಾಳೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದಷ್ಟು ಜನ MP ಗಳು, ಎಲ್ಲ ಪಾರ್ಟಿಗಳಿಗೆ ಸಂಬಂಧ MP ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ದೇವೇಗೌಡರು ಕೂತಿದ್ದಾರೆ. ಅಲ್ಲಿ ತಜ್ಞರು ಯಾರಿದ್ದಾರೆ, ರೈತರ ಹೋರಾಟ ಮಾಡ್ತಿರೋರು ಯಾರಿದ್ದಾರೆ, ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಏನು ಅನ್ಯಾಯ ನಡೀತಿದೆ ಅಂತ ನಿಮ್ಮ ವರ್ಷನ್ ನಮಗೆ ಹೇಳಿ, ನಾವು ತಜ್ಞರು ಕೂತ್ಕೊಂಡು ಕೇಳಿಸ್ಕೊಂಡು ನಾವು ಪಾರ್ಲಿಮೆಂಟ್ ಡಿಬೇಟ್ನಲ್ಲಿ ಇಡ್ತೀರಿ ಅಂತ ಕರೆದ್ರೆ, ಅದರಲ್ಲಿ ಮೇಧಾ ಪಾಟ್ಕರ್ ಅಂತವರು, ಅಸ್ಸಾಮಿಂದ ಒಬ್ಬರು, ಟ್ರೈಬಲ್ಸ್ ಭೂಮಿ ಕಸಿದುಕೊಳ್ತಿರೋದನ್ನ ಆಗ್ತಿರೋ ಅನ್ಯಾಯ ಹೇಳ್ಕೊಳಕ್ಕೊಬ್ರು, ದೇವನಹಳ್ಳಿಯ ಬಗ್ಗೆ ಮಾತಾಡೋದಕ್ಕೆ ನಾನೂ ಪರ್ಮಿಷನ್ ತೊಗೊಂಡು ಒಳಗಡೆ ಹೋದರೆ, ಒಳಗೆ ನಮ್ಮನ್ನು ನೋಡಿ ಒಂದು ಚಿಕ್ಕ ಮೀಟಿಂಗ್ ಮಾಡಿ, ದೇವೇಗೌಡರಿದ್ದಂತಹ, ಪ್ರಧಾನಿಗಳಿದ್ದಂತಹ, ಕರ್ನಾಟಕದ ರೈತನ ಮಗ ಅಂತ ಇದ್ದಂತಹ ಒಬ್ಬ ವ್ಯಕ್ತಿಯು ಇದ್ದುಕೊಂಡು ಪಾಕಿಸ್ತಾನದವ್ರನ್ನ ದೇಶದ್ರೋಹಿಗಳನ್ನ ಯಾಕೆ ಕರೆದಿದ್ದೀರ ಅಂತ ಹೇಳಿ BJPಯ MP ಗಳು ವಾಕೌಟ್ ಅಲ್ಲ, ಓಡ್ ಹೋದ್ರು. ಅವ್ರು ಓಡ್ತಿರ್ಬೇಕಾದ್ರೆ ಒಬ್ಬನ ಕೇಳಿದೆ, ಯಾರೋ ಹರಿಯಾಣದವನು, ಅರೇ ಇತ್ನಾ ಜಲ್ದಿ ಕ್ಯಾ ಬೈ ಆಯಿಸ್ತಾ ಜಾ ಅಂದೆ, ಇಷ್ಟು ಯಾಕೆ ಓಡ್ತಿದ್ಯಪ್ಪ, ನಿಧಾನಕ್ಕೆ ಹೋಗೊಂಡು ತಿರುಗಿ ನೋಡ್ಕೊಂಡು ಓಡ್ತಿದ್ದಾನೆ. ಒಳಗಡೆ ಹೋದರೆ ಕ್ಯಾನ್ಸಲ್ ಅಂದರು. ಯಾಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀವಿ? ಇಲ್ಲ, ಮೇಧಾ ಪಾಟ್ಕರ್ ಅವರು ಬಂದಿದ್ದಾರೆ, ನೀವು ಬಂದಿದ್ದಾರೆ, ಅದಕ್ಕೆ ಅವರು ಒಪ್ಪರು. ಅಲ್ಲಿ ಕೋರಮ್ ಆಗಿದೆ, ಇದು ಸಂವಿಧಾನಕ್ಕೆ ವಿರೋಧ, ಇದು ಸ್ಪಿರಿಟ್ ಆಫ್ ಲಿಸ್ನಿಂಗ್ ವಿರೋಧ ಇದು ಅಂದರೆ ಇಲ್ಲ, ಕ್ಯಾನ್ಸಲ್. ಸರಿ ಬಿಡಿ, ನಮ್ಮಿಬ್ಬರನ್ನ ಬಿಡಿ, ಬೇರೆ ಪಾರ್ಟ್ ಆಫ್ ದೇಶದಿಂದ ಬಂದಿದ್ದಾರೆ. ಈ ಭೂ ಸ್ವಾಧೀನದ ಪ್ರಕ್ರಿಯೆಯಲ್ಲಿ ತುಂಬ ನೋವುಗಳಾಗ್ತಾ ಇದೆ. ದರ್ ಇಸ್ ಅ ಗ್ರೌಂಡ್ ರಿಪೋರ್ಟ್ ಕೇಳಿ ಅಂದರೆ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಯುಕ್ತ ಹೋರಾಟದ ಪರವಾಗಿ ಮಾತಾಡೋಣ ಅಂದರೆ ಅಪಾಯಿಂಟ್ಮೆಂಟ್ಗಳೆಲ್ಲ ಅವ್ರ ಕಡೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.